ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಡಿಸೈನ್ ಹಾಕೋದಕ್ಕೆ ಹರಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10. ಫಸ್ಟು ಬಟ್ಟೆಗೆ ಥ್ರೆಡ್ನ ಈ ಥರ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಬೇಕು. 3 ಚೈನ್ ಹಾಕಿ 3 ಚೈನ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ಪೇಸ್ ನೋಡಿಕೊಂಡು ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತು 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗು ಫಸ್ಟ್ ಲೈನು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡಬೇಕು. ಫಸ್ಟ್ ಲೈನ್ ಫುಲ್ ಇದೇ ಥರನೇ ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಮಾಡ್ಕೊಂಡಾದಮೇಲೆ ಫಸ್ಟ್ ನೋಡಿ, ಫಸ್ಟ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆಕೆಂಡ್ ಲೈನ್ ನೋಡೋಣ. ಸೆಕೆಂಡ್ ಲೈನಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಕೊಂಡು ನೋಡಿ, ನೀಡಲ್ ಮೇಲೆ 2 ಸಲ ಥ್ರೆಡ್ನ ತಗೊಂಡು 3 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತಗೊಂಡು ನಾವು ಟ್ರಿಬಲ್ ಕ್ರೋಶೆ ವರ್ಕ್ ಮಾಡಬೇಕು. ನೋಡಿ, ನೀಡಲ್ ಮೇಲೆ 2 ಸಲ ದಾರ ತಗೊಂಡು 3 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತಗೊಂಡು 2 ದಾರದಲ್ಲಿ 1 ಸಲ, 2 ದಾರದಲ್ಲಿ 1 ಸಲ ಮತ್ತು 2 ದಾರದಲ್ಲಿ 1 ಸಲ. ಇವಾಗ 2 ಟ್ರಿಬಲ್ ಕ್ರೋಶೆ ಆಯಿತು. ಒಂದು ಸೈಡು 5 ಟ್ರಿಬಲ್ ಕ್ರೋಶೆ ವರ್ಕ್ ಮಾಡಬೇಕು. ಇವಾಗ 3 ಟ್ರಿಬಲ್ ಕ್ರೋಶೆ ಆಯಿತು. ಇನ್ನೆರಡು ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಟೋಟಲ್ 10 ಬರಬೇಕು ಆರ್ಚಿಗೆ. 5 ಟ್ರಿಬಲ್ ಕ್ರೋಶೆ ಹಾಕಿ ಸ್ವಲ್ಪ ಗ್ಯಾಪ್ ಬಿಡಬೇಕು. ನೋಡಿ, ಇವಾಗ 5 ಟ್ರಿಬಲ್ ಕ್ರೋಶೆ ಆಯಿತು. 2 ಚೈನ್ ಹಾಕಿ ಮತ್ತೆ 5 ಟ್ರಿಬಲ್ ಕ್ರೋಶೆ ಇನ್ನೊಂದು ಸೈಡ್. ಟೋಟಲ್ಲು 10 ಟ್ರಿಬಲ್ ಕ್ರೋಶೆ ಒಂದು ಆರ್ಚಲ್ಲಿ ಬರಬೇಕು. ಸೆಂಟ್ರಲ್ಲಿ 2 ಚೈನ್ ಗ್ಯಾಪ್ ಇರಲಿ. ಎಲ್ಲ ಆರ್ಚ್ಗೂ ಸೇಮ್ 10 ಟ್ರಿಬಲ್ ಕ್ರೋಶೆ ವರ್ಕ್ ಮಾಡಬೇಕು. ನೋಡಿ, ಇನ್ನೊಂದು ಸೈಡು 5 ಆಯಿತು. 5 ಆದಮೇಲೆ ನೆಕ್ಸ್ಟು 3 ಚೈನ್ ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟ್ ಲಾಕ್ ಇದೆಯಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದಮೇಲೆ ನೋಡಿ, ಈ ಥರ ಕಾಣಿಸುತ್ತೆ ಆರ್ಚು. ನೆಕ್ಸ್ಟ್ ಇವಾಗ ಕುಚ್ಚು ಕಟ್ಟೋದಕ್ಕೆ ಸ್ಪೇಸನ್ನು ಬಿಡೋಣ. ಮತ್ತು ನೋಡಿ, 1 2 3 ಅಥವಾ 4 ಚೈನ್ ಹಾಕ್ಕೊಳ್ಬೋದು. ಹಾಕ್ಕೊಂಡು ನೋಡಿ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕು. ಇದೇ ಥರ ಒಂದು ಆರ್ಚ್ ಮತ್ತು ಇನ್ನೊಂದು ಆರ್ಚ್ ನಡುವೆ 3 ಚೈನ್ ಗ್ಯಾಪ್ನ ಇದೇ ಥರನೇ ಹಾಕಬೇಕು. ಆವಾಗಲೇ ನಮಗೆ ಕುಚ್ಚು ಕಟ್ಟೋದಕ್ಕೆ ಕರೆಕ್ಟಾಗಿ ಸ್ಪೇಸ್ ಅನ್ನೋದು ಸಿಗುತ್ತೆ. ಇವಾಗ 2 3 ಚೈನ್ ಆಯಿತು. ಇವಾಗ ನೆಕ್ಸ್ಟ್ ಇನ್ನೊಂದು 3 ಚೈನ್. ಇವಾಗ ಆರ್ಚ್ ವರ್ಕ್ ಮಾಡಬೇಕು. ನೆಕ್ಸ್ಟು ನೋಡಿ, 3 ಚೈನ್ ಗ್ಯಾಪ್ನ 3 ಆದಮೇಲೆ ನೀಡಲ್ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು 3 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ಗೆ ನಾವು ಆರ್ಚನ್ನು ವರ್ಕ್ ಮಾಡಬೇಕು. ಸ್ಟಾರ್ಟಿಂಗ್ ಹಾಕಿದ್ದೀವಲ್ವ ಅದೇ ಥರನೇ. ಸೆಕೆಂಡ್ ಲೈನು ಸೇಮ್ ಇದೇ ಥರನೇ ಕಂಟಿನ್ಯೂ ಮಾಡಬೇಕು. ನಾನು 3 ಆರ್ಚ್ ಆಗೋವಷ್ಟು ಹಾಕ್ಕೊಂಡಿದ್ದೀನಿ. ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ಪು ನೋಡೋಣ. ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟಿಂಗಲ್ಲಿ ಇದನ್ನು ಕೂಡ ಲಾಕ್ ಮಾಡಬೇಕು. ಥ್ರೆಡ್ನ ತೊಗೊಂಡು ಲಾಕ್ ಮೇಲೆ ಲಾಕ್ ಮಾಡಿ ನೋಡಿ, ಫಸ್ಟು ಇರೋ ಟ್ರಿಬಲ್ ಕ್ರೋಶದ ಮೇಲೆ ಇರೋ ಚೈನಲ್ಲಿ ಥ್ರೆಡ್ನ ತೊಗೊಂಡು ಈ ಥರ ಒಂದು ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ವರ್ಕ್ ಮಾಡಬೇಕು. ಸಿಂಗಲ್ ಕ್ರೋಶ ವರ್ಕ್ ಮಾಡಿಕೊಂಡು 1 2 3 4 ಚೈನ್ ಹಾಕಿ ಸೇಮ್ ಇವಾಗ ಸಿಂಗಲ್ ಕ್ರೋಶ ವರ್ಕ್ ಮಾಡಿದ್ದೀವಲ್ವ, ಸೇಮ್ ಲಾಕ್ ಮಾಡಿದ್ದೀವಲ್ಲ ಅಲ್ಲೇ ಥ್ರೆಡ್ನ ತೊಗೊಂಡು ನಾವು ಲಾಕ್ ಮಾಡ್ಕೋಬೇಕು. ಸೇಮ್ ಗ್ಯಾಪಲ್ಲೇ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಇರೋ ಚೈನಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. 1 ಸಿಂಗಲ್ ಕ್ರೋಶ. ಇವಾಗ ಇನ್ನೊಂದು ಸಿಂಗಲ್ ಕ್ರೋಶ ವರ್ಕ್ ಮಾಡ್ಕೊಳ್ಳೋಣ. 2 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದಮೇಲೆ ಮತ್ತೆ ಇವಾಗ 4 ಚೈನ್ 1 2 3 4 ಚೈನ್ ಹಾಕಿ
ಮತ್ತು ಇವಾಗ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಮತ್ತು ಸಿಂಗಲ್ ಕ್ರೋಶ. ಎರಡು ಸಿಂಗಲ್ ಕ್ರೋಶ ಬರುತ್ತೆ. ಎರಡು ಸಿಂಗಲ್ ಕ್ರೋಶ ಆದಮೇಲೆ ನಾವು ಸೆಂಟ್ರಲ್ಲಿ 2 ಚೈನ್ ಗ್ಯಾಪ್ ಇಟ್ಟಿದ್ದೀವಲ್ವ, ಅಲ್ಲಿ ಒಂದು ಸಲ ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿಕೊಂಡು 1 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಡಬಲ್ ಕ್ರೋಶ ಆಯ್ತು. ಇವಾಗ ಇನ್ನೊಂದು ಡಬಲ್ ಕ್ರೋಶ ನೋಡಿ, ಈ ಥರ ಎರಡು ದಾರದಲ್ಲಿ ಒಂದು ಸಲ, ಎರಡು ದಾರದಲ್ಲಿ ಒಂದು ಸಲ. ಇವಾಗ ಎರಡು ಡಬಲ್ ಕ್ರೋಶ ಆಯಿತು. ಇವಾಗ ಇನ್ನೊಂದು ಡಬಲ್ ಕ್ರೋಶ ಹಾಕೊಳ್ಳೋಣ. 3 ಡಬಲ್ ಕ್ರೋಶ ಆದಮೇಲೆ 1 2 3 ಚೈನ್ ಹಾಕಿ ಮೇಲ್ಗಡೆ ಇರೋ ಥ್ರೆಡ್ಡಲ್ಲಿ ಥ್ರೆಡ್ನ ತಗೊಂಡು ಈ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 3 ಡಬಲ್ ಕ್ರೋಶ. ಇವಾಗ ಒಂದು ಡಬಲ್ ಕ್ರೋಶ ಕಂಪ್ಲೀಟ್ ಆಯಿತು. ಇವಾಗ ಇನ್ನೊಂದು ಡಬಲ್ ಕ್ರೋಶ. ಇವಾಗ ಇನ್ನೊಂದು ಡಬಲ್ ಕ್ರೋಶ ಹಾಕೋಣ. 3 ಡಬಲ್ ಕ್ರೋಶ ಆಯಿತು. ಇವಾಗ 2 ಚೈನ್ 1 2 ಚೈನ್ ಹಾಕಿ 2 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಇವಾಗ 2 ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶ ಹಾಕಿ 1 2 3 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಮತ್ತೆ 2 ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾಯಿತು. ಇವಾಗ ನೆಕ್ಸ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿದ್ದೀವಲ್ವ, ಅಲ್ಲಿ ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತಗೊಂಡು 3 ಸಿಂಗಲ್ ಕ್ರೋಶ. 3 ಸಿಂಗಲ್ ಕ್ರೋಶ ಆದಮೇಲೆ ಲಾಕ್ ಮೇಲೆ ಲಾಕ್. ಲಾಕ್ ಮಾಡಿಕೊಂಡು ಮತ್ತೆ 3 ಸಿಂಗಲ್ ಕ್ರೋಶ. ಇದೇ ಥರ ನೆಕ್ಸ್ಟ್ ಆರ್ಚ್ವರೆಗೂ ಕಂಟಿನ್ಯೂ ಮಾಡಬೇಕು. ಮತ್ತು 3 ಸಿಂಗಲ್ ಕ್ರೋಶ ಹಾಕಿ ಆರ್ಚ್ನ ವರ್ಕ್ ಮಾಡಬೇಕು. ಲಾಸ್ಟ್ ಸ್ಟೆಪ್ ಇದು. ಸಿಂಪಲ್ಲಾಗೆ ತುಂಬ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡ್ಬೋದು. ಯಾವುದೇ ಬೀಡ್ಸ್ನ ನಾನು ಯೂಸ್ ಮಾಡಿಲ್ಲ, ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಆರ್ಚ್ ಹಾಕಿದ್ದೀವಲ್ಲ ಲಾಸ್ಟು ಅಲ್ಲಿ ನೋಡಿ, ಈ ಥರ ಇಲ್ಲಿ ಎಂಡಲ್ಲಿ ಬೇಕಂದರೆ ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ಆ್ಯಡ್ ಮಾಡ್ಕೋಬೋದು. ಬೀಡ್ಸ್ ಬೇಡ ಅಂತಂದರೆ ಬಿಡ್ಬೋದು, ಹಾಗೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಫೈನಲಾಗಿ ಈ ಥರ ಕಾಣಿಸುತ್ತೆ. ಸಿಂಪಲಾಗೂ ಹಾಕೋಬೋದು, ಗ್ರ್ಯಾಂಡಾಗಿ ಕೂಡ ಹಾಕೋಬೋದು. ಈ ಡಿಸೈನ್ಗೆ ಪ್ರೈಸ್ ಅಂದರೆ 500ಇಂದ 600 ತೊಗೋಬೋದು. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.